ಹಾಸನ ಎಸ್ಪಿ ಮನವಿಗೆ ಕ್ಯಾರೆ ಎನ್ನದ ಕೆಎಸ್ಆರ್ಟಿಸಿ ಬಸ್ ಬಿಡಬೇಡಿ ಅಂದ್ರೂ ಕೂಡ ಹೆಚ್ಚುವರಿ ಕಾರ್ಯಾಚರಣೆ. ಹಾಸನದ ಎಸ್ಪಿ ಮನವಿಗೆ ಕ್ಯಾರೆ ಅಂತಿಲ್ಲ ಕೆಎಸ್ಆರ್ಟಿಸಿ. ಬಸ್ ಬಿಡಬೇಡಿ ಅಂತ ಹೇಳಿದ್ರು ಕೂಡ ಹೆಚ್ಚುವರಿ ಕಾರ್ಯಾಚರಣೆ. ಮೆಜೆಸ್ಟಿಕ್ನಿಂದ ಹಾಸನಕ್ಕೆ ಹೆಚ್ಚುವರಿ ಬಸ್ ಸಂಚಾರ ಆಗ್ತಾ ಇದೆ. ಪ್ರತಿ 2-3 ನಿಮಿಷಕ್ಕೊಂದು ಬಸ್ಗಳು ಓಡಾಡ್ತಾ ಇದೆ. ಬಸ್ ಬಿಡಬೇಡಿ ಅಂತ ಹೇಳಿದ್ರು ಕೂಡ ಹಾಸನ ಎಸ್ಪಿ ಹೇಳಿದ್ರು ಕೂಡ ಕೆಎಸ್ಆರ್ಟಿಸಿ ಬಂದಿಗಳು ಕ್ಯಾರೆ ಅಂತಿಲ್ಲ. ಭಕ್ತರ ನಿಯಂತ್ರಣ ಕಷ್ಟ ಅಂತ ಹೇಳಿ ಬಸ್ ಬೇಡ ಅಂತ ಹೇಳಿದ್ರು ಎಸ್ಪಿ. ಹಾಸನಾಂಬೆ ದರ್ಶನಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಸನಕ್ಕೆ ತೆರಳ್ತಾ ಇದ್ದಾರೆ ಜನ. ಹಾಸನ ಡಿಸಿಗೆ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದ ಹಾಸನದ ಎಸ್ಪಿ ಸುರಕ್ಷತೆಯ ದೃಷ್ಟಿಯಿಂದ ಹಾಸನಕ್ಕೆ ಹೆಚ್ಚುವರಿ ಬಿಡಲ್ಲ ಅಂತ ಹೇಳಿದ್ರು. ಆದ್ರೂ ಕೂಡ 2-3 ನಿಮಿಷಕ್ಕೊಮ್ಮೆ ಈಗ ಬಸ್ಗಳನ್ನ ಬಿಡ್ತಾ ಇದ್ದಾರೆ. ಆದ್ರೆ ಹಾಸನಕ್ಕೆ ಹೆಚ್ಚುವರಿಯಾಗಿ ಬಿಎಂಟಿಸಿ ಬಸ್ ಸಂಚಾರ ಆಗ್ತಾ ಇದೆ. ಸುರಕ್ಷತೆ ದೃಷ್ಟಿಯಿಂದ ಹಾಸನಕ್ಕೆ ಹೆಚ್ಚುವರಿ ಬಸ್ ಬಿಡಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ರು. ಆದ್ರೆ ಇದ್ಯಾವುದು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಗೊತ್ತಿಲ್ಲ. ಪ್ರತಿ 2-3 ನಿಮಿಷಕ್ಕೊಮ್ಮೆ ಮೆಜೆಸ್ಟಿಕ್ನಿಂದ ಹಾಸನಕ್ಕೆ ತೆರಳುವಂತಹ ಸಂಖ್ಯೆ ಜಾಸ್ತಿನೇ ಆಗಿದೆ. 2-3 ನಿಮಿಷಕ್ಕೊಮ್ಮೆ ಬಸ್ಗಳು ಸಂಚರಿಸ್ತಾ ಇದೆ. ಈಗಾದ್ಮೇಲೆ ಅಲ್ಲಿ ಸಾವಿರಾರು ಜನರು ಸಂಖ್ಯೆಯಲ್ಲಿ ಸೇರಿಕೊಂಡು ಅಲ್ಲಿ ನೂಕುನುಗ್ಗಲು ಆಗೋದಂತೂ ಸಹಜ. ಈಗ ಜನರ ಸುರಕ್ಷತೆಯ ದೃಷ್ಟಿಯಿಂದ ಎಸ್ಪಿ ಅವರು ಹೇಳಿದ್ರು ಬಸ್ ಅನ್ನ ಬಿಡಬೇಡಿ ಜಾಸ್ತಿಯಾಗಿ ಅಂತ ಹೇಳಿ. ಆದ್ರೆ ಕೆಎಸ್ಆರ್ಟಿಸಿ ಅವರು ಇದು ಯಾವುದಕ್ಕೂ ಕೂಡ ಕ್ಯಾರೆ ಅಂತಿಲ್ಲ. ಬೇಕಾಬಿಟ್ಟೆ 2-3 ನಿಮಿಷ, ಅದು 2-3 ನಿಮಿಷಕ್ಕೊಮ್ಮೆ ಒಂದು ಬಸ್ಸನ್ನ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ನೋಡಿದ್ರೆ ನಾನಾ ಭಾಗಗಳಿಂದ ಜನ ಬರ್ತಿದ್ದಾರೆ. ಒಂದು ಬಸ್ ಸಿಕ್ಕಿದ್ರು ಸಾಕು ಅಂತೇಳಿ ಕಾಯ್ತಾ ಇದ್ದಾರೆ. 2-3 ನಿಮಿಷಕ್ಕೊಂದು ಬಸ್ಸನ್ನ ಬಿಡ್ತಿದ್ದಾರಾ? 2-3 ನಿಮಿಷಕ್ಕೆ ಬಿಡುವಂತ ಬಸ್ಗಳಲ್ಲೂ ಕೂಡ ತುಂಬಿ ತುಳುಕ್ತಾ ಇದ್ದಾರೆ ಜನ. ಈಗಾದ್ರೂ ಕೂಡ ರಾಮಲಿಂಗಾರೆಡ್ಡಿ ಗೊತ್ತೇ ಇಲ್ವಾ ಹಾಗಾದ್ರೆ? ಎಸ್ಪಿ ಕೂಡ ಹೇಳಿದ್ರಂತೆ ಹೆಚ್ಚುವರಿ ಬಸ್ಗಳನ್ನ ಬಿಡಬೇಡಿ ಅಂತ ಹೇಳಿ. ಆದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಎಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ದಾರೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಇನ್ನು ಸುಮಾರು 50,000 ಜನ ನಮ್ಮಲ್ಲಿ ಮುಂಗಡ ಟಿಕೆಟ್ ಬುಕಿಂಗ್ ಮಾಡ್ಕೊಂಡಿದ್ರು. ನಿನ್ನೆ ಸುಮಾರು 350 ವಾಹನಗಳನ್ನ ಹೆಚ್ಚುವರಿಯಾಗಿ ನಾವು ಬೆಂಗಳೂರಿನಿಂದ ವಿವಿಧ ಸ್ಥಳಗಳಿಗೆ ಕಾರ್ಯಾಚರಣೆ ಮಾಡಿದ್ದೀವಿ. ಇವತ್ತು ಸುಮಾರು 380 ಹತ್ರ ಹೆಚ್ಚುವರಿ ವಾಹನಗಳನ್ನ ಬೇರೆ ಬೇರೆ ಸ್ಥಳಗಳಿಂದ ಕಾರ್ಯಾಚರಣೆ ಮಾಡೋದಕ್ಕೆ, ಅಂದ್ರೆ ಬೆಂಗಳೂರಿನಲ್ಲಿ ವಿಜಯನಗರ, ಯಶವಂತಪುರ, ಮಲ್ಲೇಶ್ವರಂ, ಮೇಟಿಂಗ್ ಕ್ರಾಸ್ ಈ ತರದ ಬೇರೆ ಬೇರೆ ಸ್ಥಳದಿಂದ ಕಾರ್ಯಾಚರಣೆ ಮಾಡೋದಕ್ಕೆ ಅತಿ ಹೆಚ್ಚು ಮಂಗಳೂರು, ಶಿರ್ಸಿ, ಹುಬ್ಬಳ್ಳಿ, ಬಳ್ಳಾರಿ, ರಾಯಚೂರು, ಅದೇ ರೀತಿಯಲ್ಲಿ ಹಾಸನ, ಮೈಸೂರು ಈ ಸಿಬ್ಬಂದಿಗಳಿಗೆ ಪ್ರಯಾಣ. ನಿನ್ನೆ ಜನದಟ್ಟಣೆ ನೋಡಿ ನಾವು ಕಾರ್ಯಾಚರಣೆ ಮಾಡಿದೀವಿ. ವಾಹನ ಕಾರ್ಯಾಚರಣೆ ಇದೆ. ಈಗ ಮಾರ್ಗದ ವಾಹನಗಳೇ ಇದಾವೆ. ಅದರಲ್ಲಿ ಹೆಚ್ಚುವರಿಯಾಗಿ ವಾಹನಗಳ ಅವಶ್ಯಕತೆಯನ್ನು ಕಂಡು ಬಂದಿರೋದ್ರಿಂದ ಅದು ಜನದಟ್ಟಣೆ ಸ್ವಲ್ಪ ಕಡಿಮೆ ಇದೆ. ಹೆಚ್ಚುವರಿಯಾಗಿ ವಾಹನಗಳನ್ನ ಕಾರ್ಯಾಚರಣೆಯನ್ನು ಸ್ವಲ್ಪ ಮಟ್ಟಿಗೆ ಅದ್ರಲ್ಲಿ ವ್ಯತ್ಯಯ ಆಗಿತ್ತು. ಟ್ರಾಫಿಕ್ ಜಾಮ್ ಇನ್ನಿತರ ಕಾರಣಗಳಿಂದ ವ್ಯತ್ಯಯ ಆಗಿತ್ತು. ಅದೇ ರೀತಿಯಲ್ಲಿ ಹಾಸನದಲ್ಲಿ ಜನದಟ್ಟಣೆ ಅತಿ ಹೆಚ್ಚಾಗಿ ಅಲ್ಲಿ ದರ್ಶನಕ್ಕೆ ಹೋದಂತಹ ಪ್ರಯಾಣಿಕರಿಗೆ, ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತಿರೋ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಸ್ವಲ್ಪ ಪ್ರಯಾಣ ಮಾಡ್ಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿ ಪ್ರಯಾಣವನ್ನು ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವಂತ ಯಾವುದೇ ಇದೆ. ನಿಜವಾಗಿ ಎಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಪ್ರಯಾಣ ಬೆಳೆಸಿದ್ದಾರೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಇನ್ನು ಸುಮಾರು 50,000 ಜನ ನಮ್ಮಲ್ಲಿ ಮುಂಗಡ ಟಿಕೆಟ್ ಬುಕಿಂಗ್ ಮಾಡ್ಕೊಂಡಿದ್ರು. ನಿನ್ನೆ ಸುಮಾರು 350 ವಾಹನಗಳನ್ನ ಹೆಚ್ಚುವರಿಯಾಗಿ ನಾವು ಬೆಂಗಳೂರಿನಿಂದ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಹಾಸನಾಂಬೆಯನ್ನ ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ರಾಜ್ಯದ ನಾನಾ ಭಾಗಗಳಿಂದ ಜನ ಬರ್ತಿದ್ದಾರೆ. ಇದರಿಂದ ಅಲ್ಲಿ ನೂಕುನುಗ್ಗಲು ಕೂಡ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಹಾಸನದ ಎಸ್ಪಿ ಕೂಡ ಹೇಳಿದ್ರು ಜಾಸ್ತಿಯಾಗಿ ಬಸ್ಸನ್ನ ಬಿಡಬೇಡಿ ಅಂತ ಹೇಳಿದ್ರು ಕೂಡ ಕೆಎಸ್ಆರ್ಟಿಸಿ ಅವರು ಪ್ರತಿ 2-3 ನಿಮಿಷಕ್ಕೊಮ್ಮೆ ಬಸ್ಗಳನ್ನ ಬಿಡ್ತಾ ಇದ್ದಾರೆ. ಹೇಗಿದೆ ಅಲ್ಲಿ ಸಿಚುವೇಶನ್? ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ನಿರೀಕ್ಷಾ, ಈಗಾಗ್ಲೇನು ಹಬ್ಬಕ್ಕೆ ಒಂದು ಕಡೆ ಕ್ಷಣಗಣನೆ ಶುರುವಾಗಿದೆ. ಈ ಹಿನ್ನೆಲೆಯಲ್ಲೂ ಸಹ ಸಾಕಷ್ಟು ಜನಗಳು ತಮ್ಮ ತಮ್ಮ ಊರುಗಳತ್ತ ತೆರಳುವುದಕ್ಕೆ ಮುಂದಾಗ್ತಾ ಇರುವಂತದ್ದು ಒಂದು ಕಡೆ ಆದ್ರೆ, ಇದರ ಜೊತೆಗೆ ಈಗಾಗ್ಲೇನು ವರ್ಷಕ್ಕೆ ಒಂದು ಬಾರಿ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡೋದು ಅಂತಂದ್ರೆ ಅದು ಹಾಸನದಲ್ಲಿ. ಸೊ ಹಾಸನಾಂಬೆ ದೇವಸ್ಥಾನಕ್ಕೆ ಸಾಕಷ್ಟು ಜನರು ನಾಡಿನಿಂದ ಸಹ ಅಲ್ಲಿಗೆ ಹೋಗಿ ದೇವರ ದರ್ಶನವನ್ನ ಪಡೆಯುವುದಕ್ಕೆ ಈಗಾಗ್ಲೇ ಮುಂದಾಗಿದ್ದಾರೆ. ಇವತ್ತು ಮಾತ್ರ ಅಲ್ಲ, ಯಾವಾಗಿನಿಂದ ಕಳೆದ 1 ವಾರದಿಂದಲೂ ಸಹ ಹಾಸನಾಂಬೆ ದೇವಿ ದರ್ಶನಕ್ಕೆ ಅನುವು ಮಾಡಿಕೊಟ್ರು. ಅವತ್ತಿನಿಂದಲೂ ಸಹ ಸಾಕಷ್ಟು ಜನರು ಭಕ್ತಾದಿಗಳು ತೆರಳುತ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಇವತ್ತು ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಏನು ಅಂತಂದ್ರೆ, ಒಂದೇ ದಿನ ಅಂದ್ರೆ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಅಂದ್ರೆ 10 ಗಂಟೆ ಒಳಗಡೆ ಈಗಾಗ್ಲೇ 30 ಬಸ್ಗಳನ್ನ ಬೆಂಗಳೂರಿನಿಂದ ಹಾಸನಕ್ಕೆ ಕಳಿಸುವಂತ ಕೆಲಸವನ್ನ ಈಗಾಗ್ಲೇ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಮಾಡಿರುವಂತದ್ದು. ಎಲ್ಲ ಒಂದು ಕಡೆಗೆ ಹಾಸನದಲ್ಲಿ ಸಾಕಷ್ಟು ಭಕ್ತಾದಿಗಳು ಬರೋದ್ರಿಂದಾಗಿ ಸಮಸ್ಯೆಗಳಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಹಾಸನದ ಎಸ್ಪಿ ಸಹ ಮನವಿ ಮಾಡಿದ್ರು. ಬೆಂಗಳೂರಿನಿಂದ ಇನ್ನು ಹೆಚ್ಚುವರಿ ಬಸ್ಗಳನ್ನ ಬಿಡಬೇಡಿ, ಯಾಕಂತಂದ್ರೆ ಇಲ್ಲಿನೂ ಸಹ ಸಮಸ್ಯೆ ಆಗುತ್ತೆ ಅನ್ನುವಂತ ನಿಟ್ಟಿನಿಂದ ಒಂದು ಮನವಿ ಪತ್ರವನ್ನ ಸಹ ಕಳಿಸಿದ್ರು. ಆದ್ರೆ ಈ ಎಲ್ಲದಕ್ಕೂ ಸಹ ರಾಮಲಿಂಗಾರೆಡ್ಡಿ ಅವರು ಒಂದು ಏನು ಹೆಚ್ಚುವರಿ ಬಸ್ಗಳನ್ನ ಬಿಡೋದಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸಹ ಹೇಳಿದ್ರು. ಆದ್ರೆ ಸದ್ಯಕ್ಕೆ ಎಲ್ಲೋ ಬೆಳಗಿನಿಂದ 30 ಬಸ್ಗಳನ್ನ ಈಗಾಗ್ಲೇ ಬಿಡ್ತಾ ಇದ್ದಾರೆ. ಈ ವಿಚಾರ ರಾಮಲಿಂಗಾರೆಡ್ಡಿ ಅವರ ಗಮನಕ್ಕಿದ್ಯಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಉದ್ಭವ ಆಗುವಂತದ್ದು. ಯಾಕಂತಂದ್ರೆ ಈಗಾಗ್ಲೇ ಲೆಟರ್ನ ಪತ್ರದ ಮೂಲಕವಾಗಿ ಈ ವಿಚಾರವನ್ನ
ವಿಚಾರವನ್ನ SP ಅವರು ತಿಳಿಸಿದ್ರು. ಆದ್ರೂ ಸಹ ಅವರ ಪತ್ರಕ್ಕೂ ಸಹ ಬಗ್ಗದೆ KSRTC ವತಿಯಿಂದ 30 ಬಸ್ಗಳನ್ನ ಬಿಟ್ಟಿರುವಂತದ್ದು, ಇಲ್ಲಿನ ಮತ್ತು ಹೆಚ್ಚುವರಿಯಾಗಿ ಜನರು ಇಲ್ಲಿಗೆ ಹೋಗ್ತಾ ಇರುವಂತಹದ್ದು. ಸೊ ಇದು ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವರು ಇದಕ್ಕೆ ಉತ್ತರವನ್ನ ನೀಡಬೇಕಾಗಿರುವಂತದ್ದು ಒಂದು ಕಡೆಗೆ. ಇದ್ರ ಜೊತೆಗೆ ಮೊನ್ನೆ 3-4 ದಿನಗಳಿಂದ ಏನು ಅಲ್ಲಿಗೆ ಹೋಗಿದ್ರು ಅವ್ರ ಜನರು ಹೇಳ್ತಾ ಇರೋ ಭಕ್ತಾದಿಗಳು ಹೇಳುವ ರೀತಿಯಲ್ಲಿ ಸದ್ಯಕ್ಕೆ ನಾವು 3-4 ನಿಮಿಷಗಳು ಅಂದ್ರೆ 3-4 ಅವರ್ಗಳನ್ನ ನಾವು ನಿಂತ್ಕೊಂಡು ದರ್ಶನಕ್ಕೆ ಹೋಗ್ಬೇಕಾಗಿದೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಅಲ್ಲಿ ಜನಸಂಖ್ಯೆ ಹೆಚ್ಚಾದಾಗ ಸಮಸ್ಯೆ ಆಗುತ್ತೆ, ಕಂಟ್ರೋಲ್ ಸಿಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ರು. ಸದ್ಯಕ್ಕೆ ಇದೆಲ್ಲದಕ್ಕೂ ಕ್ಲಾರಿಟಿ ಸಿಗ್ಬೇಕಾಗಿರುವಂತದ್ದು ನಿರೀಕ್ಷಾ. ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ.